13ನೇ ಅಧ್ಯಾಯದ 17ನೇ ಶ್ಲೋಕ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ಧಿಷ್ಠಿತಂ. ಜ್ಯೋತಿಷಾಂ ಅಪಿ ತತ್ ಜ್ಯೋತಿ, ತಜ್ಜ್ಯೋತಿ ಅಂತಿದೆ, ಬಿಡಿಸಿದಾಗ ತತ್ ಜ್ಯೋತಿ. ತತ್ ಜ್ಯೋತಿ ಅಂತಿರ್ಬೇಕಾದ್ರೆ ಫಸ್ಟು ಜಸ್ತ್ವ ಸಂಧಿ ಆಗುತ್ತೆ, ತದ್ ಜ್ಯೋತಿ ಅಂತ ಆಗತ್ತೆ. ತದ್ ಡಕಾರ ಬರುತ್ತೆ, 1ನೇ ಅಕ್ಷರಕ್ಕೆ 3ನೇ ಅಕ್ಷರ ಬರುತ್ತೆ, ತದ್ ಜ್ಯೋತಿ. ಆಮೇಲೆ ಶ್ಚುತ್ವ ಸಂಧಿ ಆಗತ್ತೆ, ತಜ್ಜ್ಯೋತಿ ಅಂತ ಆಗತ್ತೆ. 2 ಸಂಧಿ ಇದೆ ಅಲ್ಲಿ, ಒಂದು ಜಸ್ತ್ವ ಸಂಧಿ, ಇನ್ನೊಂದು ಶ್ಚುತ್ವ ಸಂಧಿ. ಹಾಗಾಗಿ ತಜ್ಜ್ಯೋತಿ ಬಿಡಿಸಿದಾಗ ತತ್ ಜ್ಯೋತಿ. ತಮಸಃ ಪರಂ ಉಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ಧಿಷ್ಠಿತಂ. ಅಲ್ಲಿ 2 ತರ, ಕೆಲವು ಪುಸ್ತಕಗಳಲ್ಲಿ ವಿಷ್ಟಿತಂ ಅಂತಿರಬಹುದು, ಕೆಲವು ಪುಸ್ತಕಗಳಲ್ಲಿ ಧಿಷ್ಠಿತಂ ಅಂತ. ಎರಡಕ್ಕೂ ಅರ್ಥನ ಹೇಳ್ತೀನಿ. ಇದೆಲ್ಲವೂ ಕೂಡ ಜ್ಞೇಯದ ಬಗ್ಗೆ. ಜ್ಞೇಯ ಅಂದ್ರೇನು, ತಿಳಿಯಲೇಬೇಕಾಗಿರತಕ್ಕಂಥ ವಿಷಯ ಅಂತೇನಿದೆ ಅದರ ಬಗ್ಗೆ ನಿರೂಪಣೆ ಮಾಡತಕ್ಕಂಥದ್ದು. ಆ ಭಗವಂತ ಜ್ಞೇಯ ಅಂದ್ರೆ ಯಾರು? ಜ್ಞಾನಕ್ಕೆ ವಿಷಯನಾಗಿರುವಂತ ಭಗವಂತ. ಮುಖ್ಯವಾಗಿ ನಾವು ತಿಳಿಬೇಕಾದ್ದು ದೇವರ ಬಗ್ಗೆ. ಅವನು ಎಂತವನು ಅಂದ್ರೆ ಜ್ಯೋತಿಷಾಮಪಿ ಜ್ಯೋತಿ. ಜ್ಯೋತಿಷ್ಯು ಅಂದ್ರೆ ಜ್ಯೋತಿಷ್ಯಗಳು ಅಂದ್ರೆ ಬೆಳಗುವ ವಸ್ತುಗಳಿಗೆಲ್ಲ ಜ್ಯೋತಿಷ್ ಅಂತ ಕರೆಯುವಂಥದ್ದು. ಸೂರ್ಯ, ಚಂದ್ರ, ನಕ್ಷತ್ರ, ಬೇರೆ ಬೇರೆ ಉಲ್ಕೆ ಇತ್ಯಾದಿಗಳೆಲ್ಲವೂ ಕೂಡ ಬೆಳಗು, ಆಕಾಶದಲ್ಲಿ ಬೆಳಗುವಂತ, ಅದು ಒಂದು ಅಗ್ನಿ ಇರಬಹುದು ಅಥವಾ ನಾವು ಮನೆಯಲ್ಲಿ ಹಚ್ಚತಕ್ಕಂಥ ಒಂದು ದೀಪ ಬೆಳಕಿರಬಹುದು. ಅದೆಲ್ಲವೂ ಕೂಡ ಬೆಳಗುವ ಒಂದು ವಸ್ತುಗಳು. ಎಲ್ಲದಕ್ಕೂ ಕೂಡ ಕರೆಯುವಂಥದ್ದು ಜ್ಯೋತಿಷ್ ಎಂಬುದ ಕರೆಯುವಂಥದ್ದು. ಜ್ಯೋತಿಷಾಮಪಿ ತಜ್ಜ್ಯೋತಿ. ಆ ಜ್ಯೋತಿಷ್ಗಳು ಅಂತೇನಿದ್ದಾವು, ಬೆಳಗುವ ವಸ್ತುಗಳು ಅಂತ ಯಾವ್ದಿದ್ದಾವು, ಅದೆಲ್ಲದಕ್ಕೂ ಕೂಡ ಬೆಳಕನ್ನು ಕೊಡುವವನು ಭಗವಂತ. ಅಲ್ಲಿಗೆ ಯಾವ್ದ್ಯಾವ್ದು ಬೆಳಗ್ತವೋ, ಜ್ಯೋತತೇತಿ ಜ್ಯೋತಿ, ಬೆಳಗುವಂತ ವಸ್ತುಗಳೆಲ್ಲದಕ್ಕೂ ಕೂಡ ಬೆಳಕನ್ನು ಕೊಡುವವನು ಅಂತ ಅರ್ಥ. ಹಾಗಾಗಿ ನಾವು ಸೂರ್ಯನಿಂದ ನಾವು ದಿನವನ್ನ ಆರಂಭ ಮಾಡ್ತೇವೆ. ಚಂದ್ರನ ಬೆಳದಿಂಗಳಿನಿಂದಾಗಿ ನಮ್ಮ ದೈನಂದಿನ ಆಯಾಸವನ್ನ ಪರಿಹಾರ ಮಾಡ್ಕೊಳ್ತೀವಿ. ಹೀಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಬೆಳಕಿನಿಂದ ಒಂದೊಂದು ರೀತಿಯಾಗಿರ್ತಕ್ಕಂಥ ಉಪಕಾರವನ್ನ ಪಡಿತೀವಿ ಮತ್ತು ನಮ್ಮ ಕಾರ್ಯಗಳನ್ನ ಆ ಬೆಳಕಿನ ಸಹಕಾರದಿಂದ ನಡೆಸ್ತೀವಿ. ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯವನ್ನ ಸೂರ್ಯನ ಬಿಸಿಲಿನಿಂದ ಪಡಿತೀವಿ. ಆರೋಗ್ಯಂ ಭಾಸ್ಕರಾದಿತ್ಯೇತನ ಎಂಬುವಂತೆ ಸೂರ್ಯನ ಬಿಸಿಲಿನ ಕಿರಣಗಳಿಂದ ದೇಹಕ್ಕೆ ಆರೋಗ್ಯ ಬರುತ್ತೆ. ದೇಹಕ್ಕೆ ಬೇಕಾಗಿರತಕ್ಕಂತಹ ಏನು ಧಾತುಗಳು ಅದು ಸೇರ್ಕೊಳ್ಳುತ್ತೆ. ಇದೆಲ್ಲದಕ್ಕೂ ಕಾರಣ ಭಗವಂತ ಅನ್ನೋದು ಅಭಿಪ್ರಾಯ. ಯಾಕಂದ್ರೆ ಅದೆಲ್ಲದರ ಒಳಗಡೆ ಇದ್ದು ಅವುಗಳಿಗೆ ಆ ಶಕ್ತಿಯನ್ನು ಕೊಡುವವನು ಭಗವಂತ. ಜ್ಯೋತಿಷಾಮಪಿ ತತ್ ಜ್ಯೋತಿ. ತತ್ ಅಂದ್ರೆ ಆ ಬ್ರಹ್ಮ ಅಂತ ಅರ್ಥ. ಆ ಬ್ರಹ್ಮನು ಬೆಳಗುವ ಸಕಲ ವಸ್ತುಗಳಿಗೂ ಕೂಡ ಬೆಳಕನ್ನು ಕೊಡುವವನು ಅಂತ ಅರ್ಥ. ಜ್ಯೋತಿಷಾಮಪಿ ತಜ್ಜ್ಯೋತಿ. ತಮಸಃ ಪರಂ ಉಚ್ಯತೆ. ಇನ್ನು ನೋಡಿ, ಸೂರ್ಯ ಎಷ್ಟೊತ್ತು ಬೆಳಕನ್ನ ಕೊಡ್ತಾನೆ? ಒಂದು 12 ಗಂಟೆ ಅಲ್ವಾ? ಆಮೇಲೆ ಸೂರ್ಯನ ಬೆಳಕಿರೋದಿಲ್ಲ. ಹಾಗಾದ್ರೆ ಭಗವಂತನ ಬೆಳಕು ಕೂಡ ಒಂದು ಹಂತ, ಮತ್ತೆ ಆ ಬೆಳಕು ಕಡಿಮೆ ಆಗಿ ಹೋಗ್ಬಿಡತ್ತೆ. ಅಥವಾ ಒಂದು ಪ್ರಳಯ ಅಂತ ಆಗುವಾಗ ಎಲ್ಲವೂ ಸೂಕ್ಷ್ಮ ರೂಪದಿಂದಾಗಿ ಅದು ಸ್ಥೂಲ ರೂಪವನ್ನು ಕಳ್ಕೊಂಡ್ಬಿಡತ್ತೆ, ಸೂಕ್ಷ್ಮ ರೂಪಕ್ಕೆ ಬರುತ್ತೆ. ಆ ಬೆಳಕಿರೋದೇ ಇಲ್ಲ, ಪೂರ್ತಿ ಕತ್ತಲೆ ಮಾತ್ರ ಇರುವಂತದ್ದು. ಹಾಗೆ ಭಗವಂತನಿಗೂ ಕೂಡ ಕತ್ತಲೆ ಅನ್ನೋದಿದೆಯಾ? ಯಾಕಂದ್ರೆ ಅವನಿಂದ ಬೆಳಗುವಿಕೆಗೆ ಒಳಗಾಗುವಂತ ಸೂರ್ಯ, ಚಂದ್ರ, ನಕ್ಷತ್ರ ಯಾವುದೇ ಇರಲಿ, ಅದಕ್ಕೊಂದು ಹಂತ 8, 10, 12 ಗಂಟೆಗಳು, ಮತ್ತದೇನಾಗತ್ತೆ, ಅದ್ರ ಬೆಳಕನ್ನು ಕಳ್ಕೊಳ್ಳತ್ತೆ. ಹಾಗಾಗಿ ಬೆಳಗಿಸುವ ಭಗವಂತ ಅವನ ಬೆಳಕು ಕೂಡ ಕಡಿಮೆ ಆಗತ್ತಾ ಅಂದ್ರೆ ಇಲ್ಲ. ತಮಸಃ ಪರಂ ಉಚ್ಯತೆ. ಪರಂ ಅಂದ್ರೆ ಅದನ್ನ ದಾಟಿ ದೂರ ಇರೋನು ಅಂತ ಅರ್ಥ. ಅಂದ್ರೆ ಕತ್ತಲೆ, ತಮಸ್ಸಂದ್ರೆ ಬೇರೆ ಬೇರೆ ಅರ್ಥಗಳು. ಒಂದರ್ಥ ಇದು, ಕತ್ತಲೆಗಿಂತಲೂ ಕೂಡ ದೂರ ಇರುವವನು ಅಂತ ಅರ್ಥ. ಪರಂ ಅಂದ್ರೆ ದೂರ. ಈ ಅರ್ಥದಲ್ಲಿ ಕತ್ತಲೆಯಿಂದ ದೂರ, ಎಲ್ಲವನ್ನೂ ಬೆಳಗಿಸುವವನಾದರೂ ಕೂಡ ತನ್ನಿಂದ ಬೆಳಗುವಿಕೆಗೆ ಒಳಗಾಗುವಂತ ವಸ್ತುಗಳು ಒಂದು ಹಂತದವರೆಗೆ ಮಾತ್ರ ಬೆಳಗ್ತವೆ. ಆಮೇಲೆ ಅದರ ಬೆಳಕು ಏನಾಗತ್ತೆ, ಕಡಿಮೆ ಆಗತ್ತೆ. ದೀಪ ಎಣ್ಣೆ ಇದ್ದಷ್ಟು ಬೆಳಕು ಕೊಡತ್ತೆ, ಎಣ್ಣೆ ಕಡಿಮೆ ಆಯ್ತು ಅಂದ್ರೆ ಅದು ಬೆಳಕು ಕೊಡೋದು ನಿಲ್ಸ್ಬಿಡತ್ತೆ ಅಲ್ವಾ? ಮೋಡ ಅಡ್ಡ ಬಂತು ಅಂತ ಆದ್ರೆ ಸೂರ್ಯನ ಪ್ರಕಾಶ, ಸೂರ್ಯನ ಪ್ರಖರತೆ ಭೂಮಿಗೆ ಬರೋದಿಲ್ಲ. ಗ್ರಹಣ ಬಂತು ಅಂತ ಆದ್ರೆ ಸೂರ್ಯನ ಪ್ರಖರವಾದ ಕಿರಣ ಭೂಮಿ ಮೇಲೆ ಬೀಳೋದಿಲ್ಲ. ಸೂರ್ಯ ಇದ್ರೂ
ಅದಕ್ಕೆ ಕತ್ತಲೆಯ ಒಂದು ಆವರಣ ಇದೆ. ಅದರ ಭಗವಂತನಿಗೆ ಹಾಗಲ್ಲ. ತಮಸಃ ಪರಂ ಉಚ್ಯತೆ, ಕತ್ತಲೆಯಿಂದ ಬಹಳ ದೂರ ಇದ್ದಾನೆ. ಅಂದ್ರೆ ಕತ್ತಲೆಯ ಸಂಪರ್ಕವೇ ಭಗವಂತನಿಗೆ ಇಲ್ಲ ಅನ್ನೋದು ಅಭಿಪ್ರಾಯ. ಇದು ಒಂದರ್ಥ. ಅಥವಾ ತಮಸ್ಸು ಅಂತ ಹೇಳಿದ್ರೆ ಪ್ರಕೃತಿ ಅಂತ ಅರ್ಥ. ತಮಸ್ಸು ಅಂದ್ರೆ ಪ್ರಕೃತಿ ಎಂಬುದಾಗಿ ಅರ್ಥ. ತಮಸ್ಸಿಗಿಂತಲೂ ಕೂಡ ದೂರ ಇದ್ದಾನೆ, ಪ್ರಾಕೃತವಾದ ಸ್ವರೂಪ ಇಲ್ಲ. ಯಾಕಂದ್ರೆ ಈ ಸೂರ್ಯ ಭಗವಂತನಿಂದ ಬೆಳಗುವಿಕೆಗೆ ಒಳಗಾಗುವಂತ ಸೂರ್ಯ, ಚಂದ್ರ, ನಕ್ಷತ್ರ, ತಾರಾ ಎಲ್ಲವೂ ಏನಿದ್ದಾವೆ, ಆಕಾಶಕಾಯಗಳೆಲ್ಲವೂ ಕೂಡ ಅದೆಲ್ಲವೂ ಪ್ರಾಕೃತ ವಸ್ತುಗಳು. ಇಡೀ ಬ್ರಹ್ಮಾಂಡವೇ ಪ್ರಾಕೃತ, ಪ್ರಕೃತಿಯಿಂದ ನಿರ್ಮಾಣವಾದದ್ದು. ಹಾಗಾದ್ರೆ ಭಗವಂತನು ಕೂಡ ಪ್ರಾಕೃತನ? ಪ್ರಕೃತಿಯಿಂದ ನಿರ್ಮಾಣವಾದ ದೇಹ ಇಂದ್ರಿಯ ಭಗವಂತನಿಗಿದೆ ಅಂದ್ರೆ ಇಲ್ಲ. ಅವನು ಈ ತಮಸ್ಸಿಗಿಂತಲೂ ಕೂಡ, ಪ್ರಕೃತಿಗಿಂತಲೂ ಕೂಡ ಬಹಳ ದೂರ ಇದ್ದಾನೆ ಅನ್ನೋದು ವಿವರ. ತಮಸಃ ಪರಂ ಉಚ್ಯತೆ. ಮತ್ತು ಹಾಗಾದ್ರೆ ತಮಸ್ಸಿನಿಂದ ದೂರ ಇದ್ದಾನೆ ಭಗವಂತ ಅದರ ಅರ್ಥ ಏನು? ಪ್ರಾಕೃತ ಶರೀರ ಭಗವಂತನಿಗೆ ಇಲ್ಲ ಅಂತ ಅರ್ಥ. ಅವನು ಅಪ್ರಾಕೃತ ಹೊರತು ಪ್ರಾಕೃತ ಶರೀರ ಭಗವಂತನಿಗಿಲ್ಲ. ಹಾಗಾದ್ರೆ ಅವನ ಶರೀರ ಎಂಥದ್ದು ಅಂತ ಕೇಳಿದ್ರೆ ಜ್ಞಾನಂ. ದೇವರ ಶರೀರ ಎಂಬುವಂಥದ್ದು ಜ್ಞಾನ ರೂಪದಲ್ಲಿ ಇರುವಂಥದ್ದು. ಜ್ಞಾನ ಮತ್ತು ಆನಂದ ಇದೇ ಭಗವಂತನ ಶರೀರ ಹೊರತು ನಮ್ಮಂತೆ ಪ್ರಾಕೃತವಾದ ಶರೀರದ ಭಗವಂತನಿಗೆ ಇಲ್ಲ. ಹೀಗೆ ಜ್ಞಾನಾನಂದಗಳೇ ಭಗವಂತನ ಶರೀರ. ಮತ್ತು ಜ್ಞೇಯ, ದೇವರ ಬಗ್ಗೆ ನಾವು ಅವಶ್ಯವಾಗಿ ತಿಳಿಯಲೇಬೇಕು. ಯಾವುದನ್ನ ತಿಳಿದೇ ಹೋದ್ರೂ ಕೂಡ ದೇವರ ಬಗ್ಗೆ ಅಂತೂ ನಾವು ಅವಶ್ಯವಾಗಿ ತಿಳಿಯಲೇಬೇಕು. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ. ಸರಿ, ದೇವರನ್ನ ಜ್ಞೇಯ ತಿಳಿಬೇಕು. ತಿಳಿಬೇಕು ಅಂದ್ರೆ ಒಂದು ರೂಟ್ ಬೇಕಲ್ಲ, ಒಂದು ಮಾರ್ಗ ಬೇಕಲ್ಲ. ಯಾವ ರೀತಿಯಲ್ಲಿ ದೇವರನ್ನು ತಿಳಿಯೋದು ಅಂದ್ರೆ ಜ್ಞಾನಗಮ್ಯ. ಜ್ಞಾನದ ಮೂಲಕವಾಗಿ ಭಗವಂತನನ್ನ ಪಡಿಬಹುದು ಅಥವಾ ಭಗವಂತನನ್ನ ತಿಳಿಯಬಹುದು. ಜ್ಞಾನದಿಂದ ಗಮ್ಯ ಅಂತ ಅರ್ಥ. ಅರಿವಿನಿಂದಾಗಿ, ತತ್ವಜ್ಞಾನದಿಂದಾಗಿ ಭಗವಂತನನ್ನ ನಾವು ತಿಳಿಬಹುದು ಹೊರತು ಸುಮ್ಮನೆ ಬೇರೆ ಏನು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ನಾವು ಎಷ್ಟೆಷ್ಟು ಜ್ಞಾನವನ್ನ ಪಡಿತೀವೋ ಅಷ್ಟಷ್ಟು ಭಗವಂತನಿಗಿಂತ ಭಗವಂತನ ನಾವು ತಿಳಿತೀವಿ ಅಂತ ಅರ್ಥ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ. ಹಾಗಾದ್ರೆ ಅಂತ ದೇವರು ಎಲ್ಲಿದ್ದಾನೆ? ಹೃದಯ ಸರ್ವಸ್ಯ ಧಿಷ್ಠಿತಂ. ಅಲ್ಲಿ ಧಿಷ್ಠಿತಂ ಅಂದ್ರೆ ವಸ್ತುತಃ ಅದು ಅಧಿಷ್ಠಿತಂ ಅಂತ. ಅಧಿ ಅಂತ ಉಪಸರ್ಗಗಳು ಬೇರೆ ಬೇರೆ ಇದ್ದು. ಪರ, ಅಪ, ಸಂ, ಅನು, ಅವ, ನಿಸ್, ನಿರ್ ಹೀಗೆಲ್ಲ ಬೇರೆ ಬೇರೆ ಉಪಸರ್ಗಗಳಿದ್ದಾವೆ. ಆ ಉಪಸರ್ಗಗಳ ಸಾಲಿನಲ್ಲಿ ಅಧಿ ಎಂಬುವಂಥದ್ದು ಒಂದು ಉಪಸರ್ಗ. ವಸ್ತುತಃ ಭಗವಂತ ಎಲ್ಲಿದ್ದಾನೆ? ಸರ್ವಸ್ಯ ಹೃದಯ ಧಿಷ್ಠಿತಂ. ಎಲ್ಲರ ಹೃದಯದಲ್ಲೂ ಕೂಡ ಭಗವಂತ ಇದ್ದಾನೆ. ಎಲ್ಲರ ಹೃದಯದಲ್ಲೂ ಇದ್ದಾನೆ. ಅವರು ಇವರು ಅಂತ ಇಲ್ಲದೇನೆ ಭಗವಂತ ಎಲ್ಲರ ಹೃದಯದಲ್ಲೂ ಕೂಡ ಇದ್ದಾನೆ. ಇದು ಒಂದರ್ಥ. ಅಥವಾ ಕೆಲವು ಪುಸ್ತಕಗಳಲ್ಲಿ ವಿಷ್ಠಿತಂ ಅಂತಿದೆ. ವಿಷ್ಠಿತಂ ಶಬ್ದಕ್ಕೆ ಅರ್ಥ ಏನು? ವಿಶೇಷೇಣ ಸ್ಥಿತಂ ಅಂತ ಅರ್ಥ. ಅಧಿಷ್ಠಿತಂ ಅಂದ್ರೆ ಇದ್ದಾನೆ, ವಿಷ್ಠಿತಂ ಅಂದ್ರೆ ವಿಶೇಷವಾಗಿ ಇದ್ದಾನೆ. ಯಾಕೆ ವಿಶೇಷವಾಗಿರೋದೇನು ಅಂದ್ರೆ ನೋಡಿ, ಆತ್ಮ ನಮ್ಮ ದೇಹದ ಒಳಗಡೆ ಜೀವಾತ್ಮನು ಇದ್ದಾನೆ. ಜೀವಾತ್ಮನಿಗಾಗಬೇಕಾದ್ರೆ ದೇಹದ ಮೂಲಕ ಹುಟ್ಟು, ದೇಹದ ಮೂಲಕ ಸಾವಿದೆ. ಭಗವಂತನಿಗಾಗಬೇಕಾದ್ರೆ ದೇಹದ ಮೂಲಕ ಹುಟ್ಟು ಇಲ್ಲ, ದೇಹದ ಮೂಲಕ ಬೇಕಾದ್ರೆ ಕರ್ಮಗಳ ಲೇಪ ಇದೆ ಅಲ್ವಾ? ಪುಣ್ಯ ಪಾಪಗಳ ಲೇಪ ಇದೆ. ಆದ್ರೆ ನಮ್ಮ ಒಳಗೆ ಇರತಕ್ಕಂಥ ಪರಮಾತ್ಮನಿಗಾಗಬೇಕಾದ್ರೆ ಕರ್ಮಗಳ ಪುಣ್ಯ ಪಾಪಗಳ ಲೇಪ ಇಲ್ಲ. ಮತ್ತು ಆತ್ಮ ಆಗ್ಬೇಕಾದ್ರೆ ಅವನ ಕರ್ಮಕ್ಕನುಗುಣವಾಗಿ ಅವನು ಮನುಷ್ಯನಾಗಿಯೋ, ಪ್ರಾಣಿಯಾಗಿಯೋ, ಪಕ್ಷಿಯಾಗಿಯೋ, ಮರಗಡ ಬೆಳ್ಳಿಯಾಗಿಯೋ ನಾನಾ ಯೋನಿಗಳಲ್ಲಿ ಹುಟ್ಟಿ ಬರ್ತಾನೆ. ಆದ್ರೆ ಭಗವಂತ ಆತರ ಕರ್ಮಕ್ಕೆ ಅನುಗುಣವಾಗಿ ಹುಟ್ಟು ಬರೋದಲ್ಲ. ಅವನು ಅವತಾರ ಲೀಲೆಗಳನ್ನ ಮಾಡ್ತಾನೆ ಹೊರತು ನಮ್ಮಂತೆ ಅವನು ಕರ್ಮವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ಹುಟ್ಟುವಂಥದ್ದಲ್ಲ. ಎಲ್ಲ ಅರ್ಥವನ್ನು ಕೊಡುವಂಥದ್ದು. ಅಲ್ಲಿಗೆ ನಾವೇನೇನು ಜಗತ್ತನ್ನು ನೋಡಿದ್ದೇವೆ, ಜಗತ್ತಿನಲ್ಲಿ ವ್ಯಕ್ತಿಗಳನ್ನು ನೋಡಿದ್ದೇವೆ, ಅದೆಲ್ಲದಕ್ಕೂ ಮಿಗಿಲಾದವನು ಭಗವಂತ. ಯಾವ ಉದಾಹರಣೆಯೂ ಭಗವಂತನಿಗೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಅವನು ಲೌಕಿಕ ಅಲ್ಲ, ಅವನು ಅಲೌಕಿಕ. ಅವನು ಪ್ರಾಕೃತ ಅಲ್ಲ, ಅವನು ಅಪ್ರಾಕೃತನಾದವನು. ಅದು ಹಿಂದೆ ಇನ್ನೊಂದು ಬಂತು, ತಮಸಃ ಪರಮುಚ್ಯತೆ ಅಂದ್ರೆ ಇನ್ನೊಂದು ಅರ್ಥ ಬರೀತಾರೆ ಅದಕ್ಕೆ. ತಮಸಃ ಅಂತ ಹೇಳಿದ್ರೆ ಈಗಾಗಲೇ ನಾವು ಎರಡರ ಅರ್ಥವನ್ನು ನೋಡಿದ್ದೇವೆ. ಒಂದು ಪ್ರಕೃತಿಗಿಂತಲೂ ಮಿಗಿಲಾದವನು, ಅಥವಾ ಕತ್ತಲೆಯಿಂದ ಬಹಳ ದೂರ ಇರುವವನು. ಇನ್ನೂ ಒಂದೆರಡು ಅರ್ಥಗಳಿದ್ದಾವೆ. ಅಂದ್ರೆ ಮೃತ್ಯು, ತಮಸ್ಸು ಅಂದ್ರೆ ಮೃತ್ಯು, ಮರಣದಿಂದ ದೂರ ಇದ್ದಾನೆ. ದೇವರಿಗೆ ಮರಣದ ಸಂಪರ್ಕವೇ ಇಲ್ಲ. ಮತ್ತು ಅಜ್ಞಾನ, ತಮಸ್ಸು ಅಂದ್ರೆ ಆ ಅರ್ಥನೂ ಇದೆ. ಅಜ್ಞಾನ ಅಂತ ಇರ್ತದೆ. ದುರ್ಗಾದೇವಿಯನ್ನ ತಮೋಭಿಮಾನಿನಿ ಅಂತ ಕರೆಯುವುದು. ಯಾಕಂದ್ರೆ ದೈತ್ಯರಿಗೆ ಅಜ್ಞಾನವನ್ನ ಕೊಡೋಳು, ಸಜ್ಜನರ ಅಜ್ಞಾನವನ್ನ ಪರಿಹಾರ ಮಾಡೋಳು ದುರ್ಗಾದೇವಿ. ಹಾಗಾಗಿ ತಮಸ್ಸು ಅಂತ ಹೇಳಿದ್ರೆ ಅಜ್ಞಾನ ಅಂತನೂ ಅರ್ಥ. ಅಜ್ಞಾನದಿಂದ ಬಹಳ ದೂರ ಇದ್ದಾನೆ ಅಂದ್ರೆ ಅಜ್ಞಾನದ ಸಂಪರ್ಕವೇ ಭಗವಂತನಿಗೆ ಇಲ್ಲ, ಅವನು ಕೇವಲ ಜ್ಞಾನ ರೂಪ. ಈ ಅರ್ಥದಲ್ಲಿ
ಶ್ರುತಿಯು ಕೂಡ ಹೇಳುತ್ತೆ ತಮಸ ಪರಸ್ತಾತ್ ಅಂತ ಶ್ರುತಿ ವೇದಮಂತ್ರವು ಕೂಡ ಹೇಳುತ್ತೆ. ಹೀಗೆ ಈ ಎಲ್ಲಾ ಅರ್ಥವನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಶ್ಲೋಕ. ತತ್ ಆಪ ಬ್ರಹ್ಮನು ಜ್ಯೋತಿಷಾಮಪಿ ಜ್ಯೋತಿಷಿ ಜ್ಯೋತಿಷಾಮಪಿ ಜ್ಯೋತಿ ಬೆಳಗುವಂತ ಜ್ಯೋತಿಷಾಂ ಬೆಳಗುವಂತಹ ಸೂರ್ಯಚಂದ್ರಾದಿಗಳಿಗೂ ಕೂಡ ಜ್ಯೋತಿ ಬೆಳಕನ್ನ ಕೊಡುವ ಶಕ್ತಿಯು ತಮಸಃ ಪ್ರಕೃತಿಗಿಂತಲೂ ಅಥವಾ ಕತ್ತಲೆಯಿಂದ ಮೃತ್ಯುವಿನಿಂದ ಅಜ್ಞಾನದಿಂದ ಪರಂ ದೂರ ಇರುವವನು ಅಥವಾ ಇದೆಲ್ಲವನ್ನು ಕೂಡ ಅತಿಕ್ರಮಿಸಿ ನಿಂತವನು. ಅವನಿಗೆ ಯಾವುದೇ ರೀತಿಯಾದ ಮೃತ್ಯು, ಅಜ್ಞಾನ, ಪ್ರಾಕೃತ ಶರೀರ ಯಾವುದೂ ಇಲ್ಲದವನು ಭಗವಂತ. ತಮಸಃ ಪರಂ ಎಂಬುದಾಗಿ ಉಚ್ಚತೆ ಹೇಳಲ್ಪಡುತ್ತಾನೆ. ದೇವರು ಅಂದ್ರೆ ಹೀಗೆ. ಜ್ಞಾನಂ ಪ್ರಕಾಶ ರೂಪ, ಜ್ಞಾನ ಶಬ್ದಕ್ಕರ್ಥ ಪ್ರಕಾಶ ರೂಪ, ಪ್ರಕಾಶವೇ ಬೆಳಕೇ ಭಗವಂತನ ಒಂದು ಸ್ವರೂಪ. ಮತ್ತು ಭಗವಂತ ಜ್ಞೇಯ. ನಾವು ದೇವರನ್ನ ತಿಳಿಬೇಕು ಅಂತ ಆದ್ರೆ ಶಾಸ್ತ್ರವನ್ನು ಓದಬೇಕು. ದೇವರನ್ನ ಹೇಗೆ ತಿಳಿತಾನೆ? ಅವನು ಯಾರೊಬ್ಬ ಮತ್ತೊಬ್ಬರ ಉಪದೇಶದಿಂದ ಅವನ ಬಗ್ಗೆ ತಿಳ್ಕೊಳ್ಬೇಕಾಗಿಲ್ಲ. ಅಥವಾ ನಾವು ಅವಶ್ಯವಾಗಿ ತಿಳಿಲೇಬೇಕಾದಂತ ಒಬ್ಬ ವ್ಯಕ್ತಿ ಅಂದ್ರೆ ಅದು ಭಗವಂತ. ಅಥವಾ ಇನ್ನೊಂದು ಅರ್ಥ ಸ್ವಪ್ರಕಾಶ ಅಂತ ಅರ್ಥ. ನಾವು ನೋಡಿ ಈ ಪುಸ್ತಕ ನೋಡ್ತಾ ಇದ್ದೀವಿ, ಬೆಳಕಿರೋದ್ರಿಂದ ಪುಸ್ತಕ ಅಕ್ಷರ ಕಾಣ್ತಾ ಇದೆ. ಬೆಳಕಿಲ್ಲದೆ ಪುಸ್ತಕ ನೋಡ್ಲಿಕ್ಕೆ ಆಗತ್ತಾ? ಇಲ್ಲ. ಹಾಗೆ ನಮಗೆ ನಮ್ಮ ಬಗ್ಗೆ ಗೊತ್ತಾಗಬೇಕಾದ್ರೆ ತಿಳಿಸಿಕೊಡ್ಲಿಕ್ಕೆ ಭಗವಂತ ಬೇಕು. ಅರೆ ಭಗವಂತ ಅನ್ನೋನು ಅವನ ಬಗ್ಗೆ ಮತ್ತು ಅವನಿಂದ ನಿಯಂತ್ರಿತವಾದ ಜಗತ್ತಿನ ಬಗ್ಗೆ ಯಾವತ್ತೂ ಅವನಿಗೆ ಅರಿವಿದೆ. ಮತ್ತೊಬ್ಬರಿಂದ ಅವನಿಗೆ ಜ್ಞಾನ ಬರಬೇಕಾಗಿಲ್ಲ. ಸರ್ವಸ್ಯ ಹೃದಯ ಮತ್ತು ಜ್ಞಾನಗಮ್ಯಂ, ಜ್ಞಾನದಿಂದ ತಿಳಿಯುವವನು ಅಂತ. ಅಥವಾ ಜ್ಞಾನ ಅಪರೋಕ್ಷ ಜ್ಞಾನವನ್ನ ಈಗ ಯಾರು ಈಗಾಗಲೇ ಪಡೆದಿದ್ದಾರೋ ಅಂಥವರಿಂದ ಹೊಂದಲ್ಪಡುವವನು. ಗಮ್ಯ ಅಂದ್ರೆ ಗಂತುಂ ಯೋಗ್ಯಂ ಗಮ್ಯಂ ಅಂತ, ಗಮ್ಯತೇತಿ ಗಮ್ಯಂ. ಅವ್ರು ಹೋಗಿ ಅಂತಹ ಭಗವಂತನನ್ನ ಸೇರ್ತಾರೆ. ಸರ್ವಸ್ಯ ಎಲ್ಲರ ಹೃದಯ ಅಂದ್ರೆ ಹೃದಯ, ಅಂತಃಕರಣ ಅಂತ. ಹೃದಯ ಅಂದ್ರೆ ಕನ್ನಡದ ಹೃದಯ ಅದಲ್ಲ, ಅಂತಃಕರಣ ಅಂತ ಅರ್ಥ. ಆ ಅಂತಃಕರಣದಲ್ಲಿ ಭಗವಂತ ಅಧಿಷ್ಠಿತಂ ಸ್ಥಿರವಾಗಿ ನಿಂತಿದ್ದಾನೆ, ಅಥವಾ ವಿಷ್ಠಿತಂ ವಿಶೇಷವಾಗಿ ನೆಲೆ ನಿಂತಿದ್ದಾನೆ. ಇದು ದೇವರ ಒಂದು ಸ್ವರೂಪ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ಧಿಷ್ಠಿತಂ. ಶ್ರೀಕೃಷ್ಣಾರ್ಪಣಮಸ್ತು.